ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋ ಐಟಮ್ಸು ಎಲ್ಲ ಥರದ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಬದಲು ನಾನು ಕಡಲೆ ಬೀಜನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾದಾಮ್ ಕಡಲೆ ಬೀಜ ಎಲ್ಲ ಒಂದೇ ಪ್ರೋಟೀನ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಕಾಸ್ಟ್ಲಿ. ಅದಕ್ಕೋಸ್ಕರ ನಾನು ಕಡಲೆ ಬೀಜನೇ ಹಾಕ್ಕೋತಾ ಇದ್ದೀನಿ. ಮಖಾನನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮಖಾನ ಚೆನ್ನಾಗಿ ಹುರ್ಕೊಂಡು ಈಗೇನು ನಾನು ತೋರಿಸಿದ್ದೀನಿ ಕಾಳುಗಳ್ನೆಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ವಾಲ್ನಟ್ಟು ಈ ಥರ ಐಟಮ್ಸ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗಂತೂ ಬೂಸ್ಟು ಬೋರ್ನ್‌ವಿಟಾ ಅದು ಇದು ಕೊಟ್ಟು ನಮ್ಮ ಆರೋಗ್ಯನ ಹಾಳು ಮಾಡೋ ಬದಲು ಈ ಥರ ನಾವೇ ಮನೇಲಿ ಮಾಡಿಕೊಂಡು ಮಕ್ಳಿಗೆ ಕೊಟ್ಟರೆ ಡೈಲಿ ಒಂದು ಲೋಟ ಕೊಟ್ಟರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಕುಡಿಬೋದು. ನಾವು ಕುಡಿದ್ರೂ ನಮಗೂ ಒಳ್ಳೆಯದೇ ಅಲ್ವಾ. ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಹೇರ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಅಗಸೆ ಬೀಜ, ಎಳ್ಳು ಈ ಥರದ್ದೆಲ್ಲ ಹಾಕಿರೋದಕ್ಕೆ ಹೇರ್ಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ ನಾನೆಲ್ಲ ಮಿಲ್ಗೆ ಹಾಕ್ಸ್ಕೊಂಬಂದಿದ್ದೀನಿ. 1 kg ಬೆಲ್ಲ ಹಿಡಿಯುತ್ತೆ ಇದಕ್ಕೆ. ನಾನು ಸ್ವಲ್ಪ 1-2 kg ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ ನಾನು. ಬೆಲ್ಲ 1 kg ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಗರ್ ಆ್ಯಡ್ ಮಾಡೋಂಗಿಲ್ಲ ನಾನು ಬೆಲ್ಲ ಹಾಕ್ಕೊಂಡಿರೋದ್ರಿಂದ. ಹಾಲಿಗೆ ನೋಡಿ ಚೆನ್ನಾಗಿ 1 ಲೋಟ ಹಾಲು ಕಾಯಿಸ್ಕೊಂಡು 1 ಸ್ಪೂನು 1.5 ಸ್ಪೂನು ನಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಿಕ್ನೆಸ್ ಬರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಟ್ರೈ ಮಾಡಿ, ಯೂಸ್ ಮಾಡಿ. ನೀವೂ ಹೇಗಿದೆ ಅಂತ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗಿಂದ ಈ ಥರ ಪ್ರೋಟೀನ್ ಪೌಡ್ರ್ಗಳ್ನ ಮಕ್ಕಳು ಕುಡಿಸ್ತಾ ಇದ್ದರೆ ಮಕ್ಕಳಿಗೆ ಮೂಳೆಗಳು ಗಟ್ಟಿಯಾಗುತ್ತೆ. ಅವ್ರಿಗೂ ನಿಶಕ್ತಿ ಅನ್ನೋದು ಬರೋಲ್ಲ ಫ್ರೆಂಡ್ಸ್. ಮಕ್ಕಳು ತುಂಬ ಆರೋಗ್ಯವಾಗಿರ್ತಾರೆ. ಈ ಥರ ಪೌಡ್ರ್ಗಳು ಮಾಡಿ ಕುಡಿಸಿ.